ಮಧ್ಯರಾತ್ರಿಯಲ್ಲಿ ಬೆಳದಿಂಗಳನ್ನು ಸುರಿಸ್ತಿರೋ ಚಂದ್ರನನ್ನು ದಿಟ್ಟಿಸಿ ನೋಡ್ತಾ ಇದ್ದರೆ, ಅದೇನು ಯಾವಾಗಲೂ ಇಲ್ಲದ ನನ್ನ ಸೊಸೆ ಆ ಪರಮೇಶ್ವರನ್ನ ನೋಡಿದೆ ಚಂದಮಾಮನ ನೋಡ್ತಿದ್ದಾರೆ ಅಂದಾಗ ಬೆಚ್ಚಿಬಿದ್ದು ಹಿಂದೆ ತಿರುಗಿ ಬಾಗಿಲು ಬಳಿ ಕೈಗಳು ಕಟ್ಟಿ ಸಣ್ಣ ನಗುವಿನೊಂದಿಗೆ ತನ್ನನ್ನು ನೋಡ್ತಿರೋ ಅತ್ತೆಯನ್ನು ನೋಡಿ ತಲೆಯನ್ನು ತಗ್ಗಿಸ್ತಾಳೆ ಸುವೀಕ್ಷಾ. ಏನಮ್ಮ ಸುವೀಕ್ಷಾ, ಏನು ಮಾತಾಡ್ತಿಲ್ಲ ಅಂತ ಮುಂಭಾಗಕ್ಕೆ ಬಂದು ಸುವೀಕ್ಷಾಳ ಗಲ್ಲದ ಕೆಳಗೆ ಕೈಯಿಟ್ಟು ತಲೆಯನ್ನು ಮೇಲಕ್ಕೆ ಎತ್ತಾಳೆ ಗಾಯತ್ರಿ. ಸುವೀಕ್ಷಾ ಏನೂ ಇಲ್ಲ ಅನ್ನುವಂತೆ ತಲೆಯನ್ನು ಅಡ್ಡಡ್ಡವಾಗಿ ಆಡಿಸ್ತಾಳೆ. ಏನಾಯ್ತು ನಮ್ಮ ಸುವೀಕ್ಷಾಗೆ? ಮೌನವ್ರತ ಮಾಡ್ತಿದ್ದಾಳಾ? ಆದರೆ ಮಧ್ಯಾಹ್ನದವರೆಗೆ ಬಿಡದೆ ಮಾತಾಡತ್ಲೇ ಇದ್ಲಲ್ವಾ ಅಂತ ತಮಾಷೆಯಾಗಿ ಮಾತಾಡಿಸ್ತಾರೆ ಗಾಯತ್ರಿ ಅವರು. ಸುವೀಕ್ಷಾ ಮಾತ್ರ ಮನಸ್ಸಿನಲ್ಲಿ, ಹಾಗಿದ್ದೋಳ್ನೆ ನಿಮ್ಮ ಮಗ ಬಂದು ಈ ರೀತಿ ಬದಲಾಯಿಸ್ಬಿಟ್ಟಿದ್ದಾನೆ ಅಂದ್ಕೊಳ್ತಾ ಮೌನವಾಗಿ ಹಾಗೆ ಉಳಿತಾಳೆ. ಯಾಕೆ ಸುವೀಕ್ಷೆ ಏನು ಮಾತಾಡ್ತಿಲ್ಲ? ಓಹೋ, ಹೈಗ್ರೀವ್ ನೆನಪಾಗ್ತಿದ್ದಾನಾ? ಆ ಮಾತಿಗೆ ಗಾಯತ್ರಿ ಕೈಯನ್ನು ಹಿಡ್ಕೊಂಡು ಮುಂಭಾಗಕ್ಕೆ ತಿರುಗ್ತಾಳೆ. ಸರಿ, ನಂಗೆ ಅರ್ಥ ಆಯ್ತು ಬಿಡು. ಇಲ್ಲಿವರೆಗೆ ಚಂದ್ರನನ್ನು ನೋಡಿದೆ ಅಲ್ವಾ, ಅದರಲ್ಲಿ ನಿನಗೆ ಹೈಗ್ರೀವ್ ಕಾಣಿಸ್ಕೊಂಡಿರಬೇಕು. ನನಗೇನು ಕಾಣಿಸ್ತಿಲ್ಲ ಅಂತಾಳೆ ಉದ್ವೇಗದಿಂದ. ಓಹೋ, ನಿಜವಾಗಿಯೂ ನಿನಗೆ ಕಾಣಿಸ್ಕೊಂಡಿರಬಹುದೇನೋ ಅಂತ ಅಂದ್ಕೊಂಡೆ. ಒಂದು ಮಾತು ಹೇಳೋಣ ಅಂದೆ. ಸರಿ, ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ಯಲ್ಲ, ಬಿಟ್ಬಿಡು. ಇನ್ನು ಬಾ, ರಾತ್ರಿ ಊಟ ಮಾಡೋಣ ಅಂತ ಹಿಂದೆ ತಿರುಗ್ತಿದ್ರೆ ಆಕೆ ಕೈಯನ್ನು ಹಿಡಿದು ತಡೀತಾ, ಏನು ಮಾತತ್ತೆಯವ್ರೆ ಅದು ಅಂತ ಕಣ್ಣುಗಳನ್ನ ಚಿಕ್ಕದಾಗಿ ಮಾಡಿ ಕೇಳ್ತಾಳೆ. ಯಾಕೆ, ನಿನಗೆ ಯಾರು ನೆನಪಿಗೆ ಬರಲಿಲ್ವಾ? ಸರಿ, ನೆನಪಿಗೆ ಬಂದರು ಹೇಳಿ. ಏನು ನೆನಪಿಗೆ ಬಂದರು? ಯಾರು ನೆನಪಿಗೆ ಬಂದರು? ಅತ್ತೆಯವ್ರೆ, ನೀವು ನನ್ನನ್ನು ಕಾಡಿಸ್ತಾ ಇದ್ದೀರಿ. ಕಾಡಿಸೋದಲ್ಲಮ್ಮ, ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಕೇಳ್ತಿದ್ದೀನಿ, ಹೇಳೋ. ಅರ್ಥ ಆಯಿತು ಬಿಡಿ. ಆ ಚಂದಮಾಮನಲ್ಲಿ ನಿಮ್ಮ ಮಗ ಕಾಣಿಸ್ಕೊಂಡ್ರು. ಓಹೋ, ಹೌದಾ ಅಂತ ದೀರ್ಘವಾಗಿ ಎಳೀತಿದ್ರೆ, ಅತ್ತೆಯವರೇ ಇದು ನೋಡಿ, ನೀವು ಮತ್ತೆ ಹಾಗೆ ಕಾಡಿಸ್ತಿದ್ದೀರಿ ನನ್ನನ್ನು. ಸರಿ ಸರಿ, ನಿನ್ನನ್ನು ಕಾಡಿಸ್ತಿಲ್ಲ, ಆದರೆ ನಿನ್ನ ಗಂಡ ನೆನಪಿಗೆ ಬರೋದಕ್ಕೆ ಏನು ಮಾಡ್ದ? ಏನಂದ? ಹೋಗ್ತಾ ಹೋಗ್ತಾ ಒಂದು ಚಲನಚಿತ್ರವನ್ನು ಇಟ್ಟು ಹೋಗಿದ್ದಾರೆ. ಅದನ್ನು ನಿನ್ನೆ ನೋಡಿದ ಸಮಯದಿಂದ ನೆನಪಾಗ್ತಿದ್ದಾರೆ. ಹೌದಾ? ಯಾವ ಮೂವಿ? ಗಂಡ ನೆನಪಿಗೆ ಬರುವಂತೆ ಮಾಡೋದು? ಏನೋ ಬಿಡಿ, ಮೊದಲು ನೀವು ಹೇಳ್ತೀನಿ ಅಂದ್ರಲ್ಲ, ಅದನ್ನು ಹೇಳಿ. ಈಗಾಗಲೇ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಹೌದಾ? ಯಾವ್ದು ಮೂವಿ ಅಂತ ಹೇಳಬೇಕು, ಆಗಲೇ ಹೇಳ್ತೀನಿ. ಅದೊಂದು ಭಯಂಕರವಾದ ಚಲನಚಿತ್ರ. ನಂಗೆ ದೆವ್ವಗಳಂದರೆ ಸಾಯೋಷ್ಟು ಭಯ. ಈಗ ಒಂಟಿಯಾಗಿ ಹೇಗಿರ್ಬೇಕಂತ ನಿಮ್ಮ ಮಗನನ್ನು ನೆನಪಿಸ್ಕೊಳ್ತಿದ್ದೀನಿ ಅಷ್ಟೇ. ಆಕೆ ನಗ್ತಾ, ಆತ ತನ್ನ ಪ್ರೀತಿನ ಹೀಗೆ ಹಿಂಸೆ ರೂಪದಲ್ಲಿ ತೋರಿಸ್ತಾನೆ ಅಂತ ಅಂತಾಳೆ. ಅದು ನನಗೆ ಎಂದು ಅರ್ಥ ಆಯಿತು. ಮೊದಲು ನೀವು ಹೇಳ್ತೀನಂದ ವಿಷಯವನ್ನು ಹೇಳಿ ಅತ್ತೆಯವರೇ. ಏನಂದರೆ, ಅದು ನಮ್ಮ ಮದುವೆ ಹೊಸತರಲ್ಲಿ ನಿಮ್ಮ ಮಾವನವರು ಯುವಜನ ನಾಯಕರಾಗಿದ್ದರು. ಆದರೆ ನಮ್ಮ ಮದುವೆಯಾಗಿ 3 ತಿಂಗಳಿಗೆ ಪಕ್ಷದ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಬೇಕಾಯ್ತು ಬಂತು ಶರತ್ ಅವ್ರಿಗೆ. ಆಗ ಇಬ್ಬರು ಬಹಳ ನೊಂದವು. ಆ ಸಮಯದಲ್ಲಿ ಶರತ್ ಬೇಸರದಿಂದ ನಾನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲದೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಮಾವನವರು ಮುಂದೆ ಇಲ್ಲಿ ಮಾತು ಕೇಳಬೇಕಾಗಿ ಬರೋದು ಅಂತ ನಾನೇ ಸಮಾಧಾನ ಮಾಡಿ ಕಷ್ಟಪಟ್ಟು ಕಳಿಸ್ದೆ. ಶರತ್ ಹೋದ ನಂತರ ಆಗಲೇ ನನಗೆ ಒಂದು ವಿಷಯ ಅರ್ಥ ಆಯಿತು. ಏನಂತ ಅತ್ತೆಯವ್ರೆ ಅಂತ ಕುತೂಹಲದಿಂದ ಕೇಳ್ತಿದ್ರೆ, ಆಕೆ ಸಣ್ಣದಾಗಿ ನಗ್ತಾ ಸುವೀಕ್ಷಾಳ ಕೆನ್ನೆ ಮೇಲೆ ಕೈ ಇಟ್ಟು, ಇಲ್ಲಿವರೆಗೆ ಪ್ರೀತಿ ಅಂದ್ಕೊಂಡಿದ್ದು ನನಗೆ ಈ ದೂರವೇ ಅವರು ನನ್ನ ಪ್ರಾಣ ಅಂತ ಅರ್ಥ ಮಾಡಿಸ್ತು ಅಂತ ಹೇಳ್ತಾಳೆ. ಆಗ ಹೇಳ್ತಿರುವಾಗ ಆಕೆ ಮುಖದಲ್ಲಿ ಎಲ್ಲಿ ಮೀರಿದ ಸಂತೋಷವು ಕಾಣಿಸ್ತಿದ್ರೆ, ನಿಜವಾಗಿ ತನಗುಂಟಾಗ್ತಿರೋ ಭಾವನೆ ಏನಂತ ತಿಳಿದೆ ಗೊಂದಲದಲ್ಲಿದ್ದ ಸುವೀಕ್ಷಾಗೆ ಗಾಯತ್ರಿ ಮಾತಿಂದ ಸ್ವಲ್ಪ ಸ್ಪಷ್ಟತೆ ಸಿಕ್ಕಿದಂತೆ ಅನಿಸುತ್ತೆ. ಏನಾಯ್ತು ಸುವೀಕ್ಷಾ, ಮಾತಾಡ್ತಿಲ್ಲ? ನನ್ನ ಕತೆ ನಿನಗೆ ಬೇಸರ ತಗೊಬಂತಾ? ಅಯ್ಯೋಯ್ಯೋ ಇಲ್ಲ ಅತ್ತೆಯವರೇ, ನಿಜವಾಗಿ ನಿಮ್ಮ ಮಾತುಗಳಿಂದ ನನಗಿದ್ದ ಗೊಂದಲ ಒಂದು ದೂರ ಆದಂತೆ ಅನ್ನಿಸ್ತು. ಹೌದಾ? ಅಷ್ಟು ಗೊಂದಲಮಯವಾದ ವಿಷಯ ಏನು? ಅದು ನಿಮ್ಮ ಮಗನ ಬಗ್ಗೆ. ಏನು ಬಿಟ್ಟು ಹೋಗಿದ್ದಾನಂತ? ನಿಮ್ಮ ಮಗ ಅಂತಿದ್ಯಾ? ಇಲ್ದಿದ್ರೆ ಹೈಗ್ರೀವ್ ಅವರೇ ಅಂತ ಅಂತೀಯಲ್ಲ? ಅದೇನಿಲ್ಲ ಬಿಡು. ಸರಿ ಸರಿ ಬಿಡಿ. ನಿಮ್ಮ ಗಂಡ ಹೆಂಡತಿ ವಿಷಯ ನನಗೆ ಯಾಕೆ? ಆತನ ಬಗ್ಗೆ ಮಾತ್ರ ಒಂದೇ ಒಂದು ಮಾತು ಹೇಳ್ತೀನಿ ಅಷ್ಟೇ. ಆತನೊಂದು ಒಗಟು. ತಾಯಿಯಾದ ನನಗೆ
ಅವನೇನಂತ ಸ್ಪಷ್ಟತೆ ಬರಲಿಲ್ಲ. ಇನ್ನು ಮದುವೆ ಕೇವಲ 2 ತಿಂಗಳಾಗಿದೆ, ನಿಂಗೇನು ಅರ್ಥ ಆಗ್ತಾನೆ ಅಂತ ಜೋರಾಗಿ ನಗ್ತಾಳೆ. ಕಡೆಗೆ ಹೆತ್ತ ತಾಯಿಯಾಗಿ ಹೇಳ್ತಿದ್ರೆ ಇನ್ನು ತಾನು ಹುಲ್ಲಿನ ಕಡ್ಡಿಯಷ್ಟೇ ಅಂತ ಸುಭಿಕ್ಷಾಗೆ ಅರ್ಥ ಆಗುತ್ತೆ. ಆದರೆ ಹೀಗಾತನಲ್ಲಿ ಆ ಭಾವನೆ ಉಂಟಾಯ್ತಂತ ಇಂದಿಗೂ ಅರ್ಥ ಆಗದ ವಿಷಯ. ಹೈಗ್ರೀವ್ ಯಾವಾಗಲೂ ಹೇಳೋ ಪ್ರೀತಿಯು ದಾರಿಯಲ್ಲಿದೆ ಎಂಬ ಮಾತು ನೆನಪಿಗೆ ಬಂದು ಆ ಯೋಚನೆಗಳಲ್ಲೇ ಮುಳುಗಿ ಹೋಗ್ತಿದ್ರೆ, ಸುಭಿಕ್ಷಾ ಅಂತ ಹೇಳ್ತಾಳೆ ಗಾಯತ್ರಿ. ಹ್ಞೂ ಅತ್ತೆಯವ್ರೆ. ಏನಮ್ಮ ಸುಭಿಕ್ಷಾ, ಏನು ಯೋಚಿಸ್ತಿದೀಯಾ? ಆಹಾ ಏನಿಲ್ಲ. ಹಾಗಾದರೆ ಊಟ ಮಾಡೋಣವಾ? ನೀನು ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ. ನಂಗೆ ಹಸಿವಿಲ್ಲ ಅತ್ತೆ. ಹೀಗಂದರೆ ಹೆಂಗೆ? ಇನ್ನು ಗಂಡನ ಮೇಲೆಯೇ ಎಷ್ಟು ಪ್ರೀತಿ ಇದ್ದರೆ ಚಿಂತೆಯಿಂದ ಅನ್ನನೇ ಬಿಟ್ಬಿಡ್ತೀಯಾ? ಅಬ್ಬಾ, ಈ ಮಾತು ಆ ಸೈತಾನ್ ಕೇಳಿದ್ರೆ ಇನ್ನೂ ಏನೇನಾಗ್ಬಿಡುತ್ತೋ, ನನ್ನ ಕತೆ ಮುಗಿದು ಹೋಯ್ತು ಅಂದ್ಕೊಂಡು ನಿಜವಾಗಿಯೂ ಅತ್ತೆ ನಂಗೆ ಹಸಿವಿಲ್ಲ, ಯಾಕೋ ಮನಸ್ಸೆಲ್ಲ ಭಾರ ಆಗಿದೆ ಅಂತ ಅಂತಾಳೆ. ಅದನ್ನೇ ಪ್ರೀತಿ ಅಂತ ಕರೀತಾರೆ ಸುಭಿಕ್ಷಾ. ನೀನು ಹೇಳೋದಕ್ಕೆ ನಾಚ್ಕೊಳ್ತಾ ಇದೆಯಾ ಅಷ್ಟೇ. ಹೈಗ್ರೀವ್ ಬೆಳಗ್ಗೆ ಕಾಲ್ ಮಾಡ್ತಾನೆ, ಆಗ ಮಾತಾಡು, ಸ್ವಲ್ಪ ಬೇಸರ ಕಡಿಮೆ ಆಗುತ್ತೆ. ಈಗಲಾದರೂ ಊಟ ಮಾಡೋಣ ಬಾ. ಪ್ಲೀಸ್ ಅತ್ತೆ ನಂಗೆ ಹಸಿವಿಲ್ಲ, ನೀವೇ ಊಟ ಮಾಡಿ. ಇನ್ನು ಎಷ್ಟು ಕೇಳಿದ್ರು ಇದೇ ಉತ್ತರ ಅಂದ್ಕೊಂಡು, ಸರಿ ಹಾಲು ಕಳಿಸ್ತೀನಿ, ಕನಿಷ್ಠ ಹಾಲನ್ನಾದರೂ ಕುಡಿ ಅಂತ ಹೇಳಿ ಕೊಠಡಿಯಿಂದ ಹೊಟ್ಟು ಹೋಗ್ತಾಳೆ. ಗಾಯತ್ರಿ ಹೋಗ್ತಿದ್ದಂತೆ ಮತ್ತೆ ಹಿಂದೆ ತಿರುಗಿ ಚಂದಮಾಮನನ್ನು ನೋಡ್ತಾ ಇದ್ದರೆ ಅದರಲ್ಲಿ ಎಂದಿನಂತೆ ಅಹಂಕಾರದಿಂದ ನೋಡ್ತಿರೋ ಹೈಗ್ರೀವ್ ಕಾಣಿಸ್ತಾನೆ. ಅಬ್ಬಾ ಅಂತ ಸಣ್ಣ ಕಿರ್ಚಿ, ನೀನು ನಿಜವಾಗಿಯೂ ಸೈತಾನ, ಅದಕ್ಕಾಗಿ ನನ್ನ ಮಾಯೆ ಮಾಡಿದೆ ಅಂತ ಶಪಿಸ್ತಾ ಮತ್ತೆ ಅದೇ ಮಾತನ್ನು ತಾನೇ ಹೇಳಿದೆ ಅಂತ ನೆನಪಿಗೆ ಬಂದು ತಲೆ ಕೂದಲನ್ನು ಹಿಡ್ಕೊಂಡು ಕೆಳಗೆ ಕೂತ್ಕೊಂಡ್ಬಿಡ್ತಾಳೆ. ಯಾಕೆ ಸೈತಾನ, ಏನು ಮಾಡಿದೆ? ನನ್ನನ್ನು ಹುಚ್ಚು ಹಿಡಿತಿದೆ, ನನಗೆ ಪಿಶಾಚಿ, ನಾನು ಹೊರ್ಟೋಗ್ತೀನಿ, ನಿನ್ನ ಬಳಿ ಇರೋದಿಲ್ಲ. ನಂಗೆ ನೀನಂದರೆ ಭಯ, ಕೋಪ. ನಿನ್ನಂಥ ಹುಚ್ಚಿನ ಬಳಿ ನಾನು ಬದುಕೋಕ್ಕಾಗಲ್ಲ. ಹೇಗಾದರೂ ಸರಿ, ನೀನು ಬರೋ ಮುಂಚೆ ನನ್ನ ತಾಯಿ ಬಳಿ ಹೊರ್ಟೋಗ್ಬಿಡ್ತೀನಿ ಅಂದ್ಕೊಳತ್ಲೆ ಕಣ್ಣೀರು ಹಾಕ್ತಾಳೆ. ಬಹಳ ಹೊತ್ತು ನೊಂದ್ಕೊಂಡು ಕೂತರು ಸುಭಿಕ್ಷಾ. ಕೊನೆಗೆದ್ದು ಕೊಠಡಿಗೆ ಹೋಗಿ ಹಾಸಿಗೆ ಮೇಲೆ ಮಲ್ಕೊಳ್ತಾಳೆ. ಪ್ರತಿದಿನವೂ ಹೈಗ್ರೀವ್ನಿಗೆ ಕಷ್ಟಪಟ್ಟು ನಿದ್ರೆಯನ್ನು ಕೆಡಿಸ್ಕೊಂಡು ಹಾಗೆ ಮಂಪರಿನಲ್ಲಿ ಕೂತ್ಕೊಂಡು ಯಾವಾಗ ಬರ್ತಾನೋ ಅಂತ ಎದುರು ನೋಡ್ತಿದ್ದ ಸುಭಿಕ್ಷಾಗೆ ಈ ದಿನ ಹೈಗ್ರೀವ್ ಬರೋದಿಲ್ಲ ಅಂತ ತಿಳಿದಿದ್ರು ಯಾಕೋ ಅಜಾಗರೂಕತೆಯಿಂದ ನಿದ್ರೆ ಬಾರದೆ ಎದ್ದು ಕೂತ್ಕೊಳ್ತಾಳೆ. ಮಡಿಲಲ್ಲಿ ಹಾಗೆ ಇಟ್ಕೊಂಡು ಪಕ್ಕದಲ್ಲಿ ಬಿಸಾಡಿದ್ದ ಆ ಒಂದು ಫಲಕ ತೆಗೆದುಕೊಂಡು ಮತ್ತೆ ಆ ಚಲನಚಿತ್ರವನ್ನು ತೆರೆದು ನೋಡ್ತಾ ಇರ್ತಾಳೆ. ಪ್ರತಿಯೊಬ್ಬರ ಮದುವೆ ಚಿತ್ರಗಳನ್ನು ಚಲನಚಿತ್ರದಂತೆ ಮಾಡಿ ಉತ್ತಮ ಗೀತೆಯನ್ನು ಜೋಡಿಸಲಾಗಿದೆ. ರೇಷ್ಮೆಯ ಪಂಚೆಯಲ್ಲಿ ರಾಜನಂತೆ ಹೊಳಿತಾ ತನ್ನ ಪಕ್ಕದಲ್ಲಿ ಕೂತಿರೋ ಹೈಗ್ರೀವ್ನನ್ನು ನೋಡ್ತಾ ಪರದೆ ಮೇಲೆ ಸಣ್ಣದಾಗಿ ತಟ್ಟಿ, ಆ ಕಣ್ಣುಗಳು ನೋಡು, ಯಾವಾಗ ಯಾರನ್ನು ಹೊಡಿಬೇಕು ಅನ್ನುವಂತೆ ಎಷ್ಟು ಗಂಭೀರವಾಗಿರುತ್ತೋ, ದಡ್ಡ ಅಂತ ಶಪಿಸಿ ಅಸಹನೆಯಿಂದ ಆ ಚಲನಚಿತ್ರವನ್ನು ಆಫ್ ಮಾಡಿ ಪಕ್ಕಕ್ಕೆ ಬಿಸಾಕಿ ಮುಸುಕು ಹಾಕಿ ಮಲ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಸ್ವಲ್ಪ ಹೊತ್ತಿಗೆ ಅಂಗಾಲಿನಲ್ಲಿ ಜುಮ್ ಅನ್ನಿಸ್ತಿದ್ರೆ ಕಾಲುಗಳ ಮೇಲೆ ಕೇಳ್ಕೊಳ್ತಾಳೆ. ಆದರೆ ಆಕೆ ಪಾದಗಳನ್ನ ಗಟ್ಟಿಯಾಗಿ ಸುತ್ತಕೊಂಡಂತಾಗಿ ಕಿಚಿ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಸುಭಿಕ್ಷಾ ಅಂತೂ ಹಾಗೆ ಕದಲ್ತಾ ಹೋದಿಕ್ಕೇನು ಕೆಳಗೆ ಎಳೆದು ಕಣ್ಣುಗಳು ತೆರೆದು ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ಕೆಳಗೆ ನೋಡಿದ ತಕ್ಷಣ ಹೈಗ್ರೀವ್ ಗಡ್ಡದೊಂದಿಗೆ ವಿಳ್ಳೆದೆಲೆ ಅಂತಿರೋ ಆಕೆ ಅಂಗಾಲಿನಲ್ಲಿ ಉಜ್ತಾ ಸುಭಿಕ್ಷಾಳ ಕಡೆ ನೋಡ್ತಿರ್ತಾನೆ. ಸುಭಿಕ್ಷಾ ನಂಬಲಾರದೆ ಕಾಲುಗಳ ಹಿಂದೆ ಎಳ್ಕೊಂಡು, ನೀವು ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಹಾಗಾದರೆ ಇಲ್ಲೇಗೆ ಅಂತ ಆಶ್ಚರ್ಯದಿಂದ ಎದ್ದು ಕೂತ್ಕೊಳ್ತಾಳೆ. ಹೋಗ್ತೀನಂತ ವಿಮಾನ ನಿಲ್ದಾಣದವರೆಗೂ ಹೋದೆ, ಆದರೆ ಕೊನೆ ಕ್ಷಣದಲ್ಲಿ ಆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು, ಹಾಗಾಗಿ ನಾನು ಕಚೇರಿಗೆ ವಾಪಸ್ ಬಂದುಬಿಟ್ಟೆ ಅಷ್ಟೇ ಅಂತ ಮೆಲ್ಲಗೆ ಬಂದು ಮಡಿಲಲ್ಲಿ ತಲೆಯನ್ನು ಇಡ್ತಾನೆ. ಮತ್ತೆ ನನಗ್ಯಾಕೆ ಕೇಳಲಿಲ್ಲ? ತಪ್ಪಿಸ್ಕೊಳ್ಳುವವರಿಗಾದರೆ ಹೇಳಬೇಕು, ಆದರೆ ಅಮ್ಮಯ್ಯ ಅಂತ ನಿರಾಳವಾಗವ್ರಿಗೆ ಹೇಳಬೇಕಾಗಿಲ್ಲ. ಆ ಮಾತಿಗೆ ಸುಭಿಕ್ಷಾಗೆ ತುಂಬ ಬೇಸರ ಅನ್ನಿಸ್ತು. ಅದಕ್ಕೂ ಮುಂಚೆ ತಾನು ಎಷ್ಟೊಂದು ಆತನ ಬಗ್ಗೆ ಯೋಚಿಸಿದ್ಲು ಎಂಬುದನ್ನು ಹೇಳಲಾಗದೆ ಮೌನವಾಗಿ ಉಳ್ಕೊಂಡ್ಳು. ಅಗ್ರಹಾರ, ಒಣಗದ ಕೂದಲಿನೊಂದಿಗೆ ಮಲಗಿದರೆ ಜ್ವರ ಬರುತ್ತೆ ಅಂತ ಗೊತ್ತಾಗೋದಿಲ್ವಾ ಅಂತ ಗದರ್ತಾ ಆಕೆ ಬಿಚ್ಚಿದ ಕೂದಲನ್ನ ಹಿಡ್ಕೊಂಡು ನೋಡ್ತಾನೆ. ಮತ್ತೆ ಕೋಪದ ಮೋಡಿಗೆ ಹೋದ ಹೈಗ್ರೀವನ ಕಡೆ ಭಯದಿಂದ ನೋಡಿ ಆಕೆ ಯೋಚಿಸ್ತಾ ಮಾತಾಡ್ತಿದ್ರೆ, ಯಾವಾಗ ನೋಡಿದ್ರು ಅಗ್ರಹಾರ ಏನಾಗೋದು ಅಂತ ಅತಿಯಾಗಿ ಯೋಚಿಸೋದೇ ಆಯಿತು ಅಂತ ವಿರಸಿದಿಂದ ಹೇಳಿ ಎದ್ದು ಹಾಸಿಗೆಯಿಂದ ಇಳಿತಾನೆ.
ಆತನ ವಿರಸಕ್ಕೆ ನೊಂದ್ಕೊಂಡು ಮೌನವಾಗಿದ್ದು ಹಯಗ್ರೀವನ ಹಿಂದೆ ನಿಲ್ತಾಳೆ. ಹಯಗ್ರೀವ್ ಕೂದಲು ಒಣಗಿಸೋದಕ್ಕೆ ಹೇರ್ ಡ್ರೈಯರ್ನ ತೆಗೆದುಕೊಂಡು ಹಿಂದೆ ತಿರುಗ್ತಾ ಇದ್ದಂತೆ ಸುಭಿಕ್ಷೆ ಇಲ್ಲಿ ತನಗೆ ಆಘಾತ ಆಗೋದು ಅಂತ ಭಯದಿಂದ ಒಂದು ಹೆಜ್ಜೆ ಹಿಂದೆ ಇಡೋದಕ್ಕೆ ಹೋಗಿ ಹಾಗೆ ಬಿದ್ದುಬಿಡ್ತಾಳೆ. ಎಚ್ಚೆತ್ತ ಹಯಗ್ರೀವ್ ತಕ್ಷಣ ಆ ಮೆಷಿನನ್ನು ಬಿಸಾಕಿ ಸುಭಿಕ್ಷಳನ್ನು ಹಿಡಿದು ಸಮತೋಲನಗೊಳಿಸ್ತಾನೆ. ಏಯ್, ನೋಡ್ಕೊಂಡು ಬರಬಾರ್ದಾ ಅಂತ ಬೈದು ಕೋಪದಿಂದ ನೋಡ್ತಿದ್ರೆ ಸುಭಿಕ್ಷಾ ಮಾತ್ರ ಮೊದಲ ಬಾರಿಗೆ ಹಯಗ್ರೀವ್ನನ್ನು ಮೆಚ್ಕೊಳ್ತಾ ಭುಜಗಳ ಮೇಲಿದ್ದ ತನ್ನ ಒಂದು ಕೈಯನ್ನು ಹಯಗ್ರೀವಿನ ಕತ್ತಿನ ಬಳಿ ತೆಗೆದುಕೊಂಡು ಹೋಗಾಕಿ ಕೆಂಪಗಾದ ಆತನ ಕಣ್ಣುಗಳಲ್ಲಿ ನೋಡ್ತಾಳೆ. ಆಕೆ ಕಣ್ಣುಗಳಲ್ಲಿ ಕಾಣಿಸ್ತಿರೋ ಭಾವನೆಗೆ ಕೋಪ ಎಲ್ಲ ಹೋಗಿ ಹಯಗ್ರೀವನ ಮುಖದ ತುದಿಯಲ್ಲಿ ಕಿರುನಗೆ ಮೂಡುತ್ತೆ. ಆಕೆಯನ್ನು ಹಾಗೆ ಇನ್ನೂ ಸ್ವಲ್ಪ ಬಗ್ಸಿ ಮುಖಕ್ಕೆ ಹತ್ತಿರವಾಗಿ ಬಂದು ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ ಅಂತ ಮೆಲು ಧ್ವನಿಯಲ್ಲಿ ಕೇಳ್ತಾ ಇದ್ದರೆ ನಾಚಿಕೆಯಿಂದ ರೆಪ್ಪೆಗಳನ್ನ ತಗ್ಸಿ ಹೌದು ಅನ್ನುವಂಥ ತಲೆಯಾಡಿಸ್ತಾಳೆ. ಪ್ರೀತಿಸ್ತಿದೆಯಾ ನನ್ನನ್ನು? ಮತ್ತ್ಯಾಕೆ ಮಿಸ್ ಮಾಡಿಕೊಂಡೆ ನನ್ನ? ಆಕೆ ಮೌನದಲ್ಲೇ ಉತ್ತರಗಳನ್ನ ಹುಡ್ಕೊಳ್ತಾ ತಗ್ತಿರೋ ಕುತ್ತಿಗೆಯನ್ನು ನೋಡಿ ಸ್ವಲ್ಪ ಕೆಳಗೆ ಬಾಗಿ ಕಂಠದ ಮೇಲೆ ಮುತ್ತಿಟ್ಟು ಸಣ್ಣಗೆ ಅವನ ಎಂಜಲು ಅಂಟ್ಕೊಳ್ಳುವಂತೆ ಸವರ್ಬಿಡ್ತಾನೆ. ಅಯ್ಯೋ ಬಿಡು ಅಂತ ಒದರ್ತಾ ಹಾಸಿಗೆ ಮೇಲೆ ಕಳಚಿ ಕೆಳಗೆ ಬಿದ್ದುಬಿಡ್ತಾಳೆ ಸುಭಿಕ್ಷಾ. ನೆಲದ ಮೇಲೆ ಬೀಳ್ತಿದ್ದಂತೆ ನಡುವಿನ ಮೂಳೆ ಮುರಿದಂತಾಗಿ ಅಮ್ಮ ಅಂತ ಅಳೋ ಧ್ವನಿಯಲ್ಲಿ ಎದ್ದು ಕೂತ್ಕೊಳ್ತಾಳೆ. ಕೊಠಡಿಯು ಸಂಪೂರ್ಣವಾಗಿ ಮಸುಕಾದ ಬೆಳಕಿನಲ್ಲಿರೋ ಕಾರಣ ಸುತ್ತಲೂ ನೋಡಿ ಅಮ್ಮಯ್ಯ, ಇದು ಕನಸಾಗಿದ್ದರಿಂದ ಸಾಕಾಯಿತು, ಇಲ್ದಿದ್ರೆ ಆ ಪಿಶಾಚಿನ ಎಂದಿಗೂ ತಡೆಯೋದಕ್ಕಾಗ್ತಿರ್ಲಿಲ್ಲ. ಆದರೂ ಇಂಥ ದಿಕ್ಕಿಲ್ಲದ ಕನಸು ಬಂದು ಸತ್ತಿದ್ಯಾಕಪ್ಪ? ಹೌದು, ಅಮ್ಮ ಯಾವಾಗಲೂ ಹೇಳ್ತಿದ್ಲು, ರಾತ್ರಿ ನಾವು ಯಾವುದಾದ್ರ ಬಗ್ಗೆ ಯೋಚಿಸ್ತಾ ಮಲ್ಕೋತೀವೋ ಅದೇ ನಮಗೆ ಕನಸಿನ ರೂಪದಲ್ಲಿ ಬರುತ್ತೆ ಅಂತ. ಹಾಗಾದರೆ ನಾನು ಆ ಸೈತಾನನ ಜೊತೆ ಹಾಗೇನಾ ಅಂದ್ಕೊಳ್ತಾಳೆ. ಅಯ್ಯಯ್ಯೋ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಹಾಗೆ ಹಿಂದೆ ಜಾರಿ ಹಾಸಿಗೆಗೆ ಹೊರಗೆ ಕೂತ್ಕೊಂಡ್ಬಿಡ್ತಾಳೆ. ಕನಸಿನ ಭಯದಿಂದ ಮತ್ತೆ ಮಲಗೋದನ್ನೇ ಬಿಟ್ಟು ಬೇಡ ಅಂದ್ಕೊಳ್ತಿದ್ರು ಹಯಗ್ರೀವಿನ ಬಗ್ಗೆ ಯೋಚಿಸ್ತಾ ರಾತ್ರಿ ಎಲ್ಲ ಹಾಗೆ ಕೂತ್ಕೊಳ್ತಾಳೆ. ಇತ್ತ ಕೀರ್ತಿ ಮಾತ್ರ ಹಾಸಿಗೆ ಮೇಲೆ ಮುದುರ್ಕೊಂಡು ಕೂತ್ಕೊಂಡಿದ್ರೆ ಋಷಿ ಎಂದಿನಂತೆ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾ, ಕೀರ್ತಿ ಇವತ್ತು ಯಾಕೆ ಇನ್ನೂ ಮಲಗಲಿಲ್ಲ ಅಂತ ಅಂತಾನೆ. ರಿಷಿ, ನನ್ನ ಬಗ್ಗೆ ನಿನಗೆ ಅನಾವಶ್ಯಕ, ನೀನು ಮಲಗು. ಸರಿ, ಏನೋ ಹಾಗೆ ಸುಮ್ಮನೆ ಕೇಳಿದೆ ಅಂತ ಫೋನ್ ತೆಗೆದುಕೊಂಡು ಯಾರಿಗೋ ಮೆಸೇಜನ್ನು ಕಳಿಸ್ತಾ ಇದ್ದರೆ ಅದು ತನಗೆ ಅನಾವಶ್ಯಕ ಎಂಬಂತೆ ಕೀರ್ತಿ ಮತ್ತೊಂದು ಕಡೆ ತಿರುಗಿ ಮಲ್ಕೊಳ್ತಾಳೆ. ಸಂಪೂರ್ಣವಾಗಿ ಬೆಳಗಾಗೋ ಮುಂಚೆಯೇ ಸ್ನಾನ ಮಾಡಿ ಕೆಳಗಡೆ ಹೋಗಿ ಪೂಜೆ ಕೂಡ ಮಾಡಿ ಅಲ್ಲೇ ಕೂತ್ಕೊಳ್ತಾಳೆ ಸುಭಿಕ್ಷಾ. ಅವಳಿಗಂತೂ ತನ್ನ ಗಂಡ ಇಲ್ಲದೆ ಇರೋದ್ರಿಂದ ಬಹಳ ಲೋನ್ಲಿ ಫೀಲ್ ಆಗ್ತಾ ಇದ್ದಾಳೆ. ಪಾಪ ಹುಡುಗಿ. ತನಗೆ ತಿಳಿಯದಂತೆ ಗಾಯತ್ರಿ ಬೇಗ ಬಂದ್ಬಿಟ್ರೆ ಯಾವ ಕರೆ ಮಾಡ್ತೀನೋ ಅಂತ ಕಾತುರದಿಂದ ಎದುರು ನೋಡ್ತಿದ್ದ ಸುಭಿಕ್ಷಾಳ ನಿರೀಕ್ಷೆಗೆ ತಕ್ಕಂತೆ ಗಾಯತ್ರಿ ಅವರು ತಲೆಗೆ ಟವಲ್ ಸುತ್ಕೊಂಡು ಪೂಜೆ ಮಾಡೋದಕ್ಕೆ ಬರ್ತಾರೆ. ಬೆಳಗ್ತಿರೋ ದೀಪಗಳನ್ನ ನೋಡಿ, ಓ ಪೂಜೆ ಮುಗಿತಾ ಸುಭಿಕ್ಷಾ ಅಂತ ಕೇಳ್ತಾ ತಾನು ದೇವರಿಗೆ ಹೂಗಳನ್ನು ಇಡ್ತಾಳೆ. ಹೌದು ಅತ್ತೆಯವರೇ, ನನ್ನ ಪೂಜೆನ ಆಗಲೇ ಮುಗಿಸ್ದೆ. ಸರಿ ಸರಿ, ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಆಕೆ ಹೊರಗಡೆ ಬರ್ತಾ ಇದ್ದಂತೆ ಅತ್ತೆಯವರೇ ಅಂತ ಕರೆದು ಹಾಗೆ ಮೌನವಾಗಿ ಬಿಡ್ತಾಳೆ ಹುಡುಗಿ. ಪಾಪ, ತಾನು ಅಂದ್ಕೊಂಡಿದ್ದನ್ನು ಡೈರೆಕ್ಟಾಗಿ ಕೇಳೋಕ್ಕಾಗದೆ ಪಾಪ ನಮ್ಮ ಹುಡುಗಿಗೆ ನಾಚಿಕೆ. ಏನಮ್ಮ ಸುಭಿಕ್ಷಾ? ಏನಿಲ್ಲ. ನೀನು ಹೇಳಿದಿದ್ರು ನೀನು ಆತಂಕವೇ ಹೇಳುತ್ತೆ. ಹಯಗ್ರೀವನಿಗೆ ಕಾಲ್ ಮಾಡಬೇಕಂತನಾ? ನನಗೆ ತಿಳಿದಂತೆ ಆತ ಈಗಷ್ಟೇ ವಿಮಾನ ಇಳಿದು ಮನೆಗೆ ತಲುಪಿರಬಹುದು. ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣವಾ? ಮಲಗಿದಾನೋ ಏನೋ? ಆಹಾ, ಆತ ಮಲಗೋದಿಲ್ಲ ಅತ್ತೆಯವರೇ ಅಂತ ಆತಂಕದಿಂದ ಹೇಳ್ತಾಳೆ ಸುಭಿಕ್ಷಾ ತನ್ನತ್ತೆಗೆ. ಹೌದಾ, ಅಷ್ಟೊಂದು ನಂಬಿಕೆನಾ? ಸರಿ,
ಪ್ಲೀಸ್ ನೀವೇ ಕರೆ ಮಾಡಿ. ಸರಿ, ಹಾಗಾದರೆ ಇವಾಗ ಒಂದು ಆಟ ಆಡೋಣವಾ? ಏನಿದು ಅತ್ತೆಯವ್ರೆ ನೀವು? ನೆನ್ನೆಯಿಂದ ನೀವು ನನ್ನ ಜೊತೆ ಫುಲ್ ಹೊಸ್ದಾಗಿ ವರ್ತನೆ ಮಾಡ್ತಿದ್ದೀರಿ. ಅವಳ ಮಾತಿಗೆ ಗಾಯತ್ರಿ ಅವ್ರು ನಗ್ತಾ, ನಾನು ಹೀಗೆ ಶರತ್ ಹತ್ರ ಮಾತ್ರ ಇರ್ತೀನಿ ಸುಭಿಕ್ಷಾ, ಅದಕ್ಕೆ ನಿನಗೆ ಹೊಸದಾಗಿ ಅನ್ನಿಸ್ತಾ ಇದೆ ಅಂತ ಅಂತಾಳೆ. ಆಹಾ, ಹಾಗಾದರೆ ನಮ್ಮ ಮಾವನವರು ತುಂಬ ಶ್ರೇಷ್ಠ. ಅಂದರೆ ಏನೇ, ನಾನು ಕ್ರೂರಿನಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಲಿಲ್ಲ ಅತ್ತೆ ಅಂತ ಗಾಯತ್ರಿಗೆ ಕೋಪ ಬಂತೇನೋ ಅಂತ ಭಯದಿಂದ ಹೇಳ್ತಾಳೆ ಪಾಪ ಹುಡುಗಿ. ಆಹಾ ಅಂತ ಜೋರಾಗಿ ನಗ್ತಾ, ಅಯ್ಯೋ ಹುಚ್ಚು ಹುಡುಗಿ, ಭಯ ಪಟ್ಬಿಟ್ಯಾ? ನಾನೇನೋ ಸುಮ್ಮನೆ ತಮಾಷೆ ಮಾಡಿದೆ. ಸರಿ, ಆಟ ಪ್ರಾರಂಭ ಮಾಡೋಣವಾ? ಏನಂದರೆ ಅದು, ಆತ ಮಲಗಿದಾನಂತ ನಾನು, ಮಲಗಿಲ್ಲ ಅಂತ ನೀನು ಹೇಳ್ತಿದ್ಯಾ. ಹಾಗಾಗಿ ಒಂದು ಸಣ್ಣ ಪಂತವನ್ನು ಕಟ್ಕೊಂಡ್ಬಿಡೋಣ. ಏನಂದರೆ ಕರೆ ಮಾಡಿದಾಗ ಒಂದೇ ರಿಂಗಿಗೆ ಆತ ಕರೆ ಸ್ವೀಕರಿಸಿದ್ರೆ ಮಲಗಿಲ್ಲ ಅಂತ ಅರ್ಥ. 4 ರಿಂಗ್ ಆದಮೇಲೆ ಸ್ವೀಕರಿಸಿದ್ರೆ ಮಲಗಿದಾನೆ ಅಂತ ಅರ್ಥ. ಇದರಲ್ಲಿ ಯಾರು ಸೋಲ್ತಾರೋ ಅವರು ಗೆದ್ದವರಿಗೆ ಇಷ್ಟವಾದ ಸಿಹಿ ತಿನಿಸನ್ನು ಮಾಡಿಕೊಡ್ಬೇಕು. ಸರಿ ತಾನೇ? ಸರಿ 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 ಬಾ, ಈಗ ಹೋಗಿ ಕಾಲ್ ಮಾಡೋಣ ಅಂತ ಅತ್ತೆ ಸೊಸೆ ಇಬ್ಬರು ಹಾಲಿಗೆ ಬಂದು ಕೂತ್ಕೊಂಡು ಹೈಗ್ರೀವ್ನ ಸಂಖ್ಯೆಗೆ ಕಾಲ್ ಮಾಡ್ತಾರೆ. ನೋಡೋಣ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ. ಕತೆ ಮುಂದುವರಿಯುತ್ತೆ.